ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನ್ನದಿಂದು. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಶಿವಗಂಗೆ ಬೆಟ್ಟ ಮತ್ತು ಮಂದಾಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀರಿ. ಮನೆ ಬಿಡೋದಕ್ಕೆ 4 ಗಂಟೆ ಆಗಿತ್ತು. ಮತ್ತೆ ದೊಡ್ಡಬಳ್ಳಾಪುರದಲ್ಲಿ ಬಿಟ್ಟು ಪೆಟ್ರೋಲ್ ಹಚ್ಕೊಂಡು ದಾಬಾಸ್ಪೇಟೆಯಲ್ಲಿ ಫ್ರೆಂಡ್ಸ್ ವೇಟಿಂಗ್ ಅಂತೆ, ಅಲ್ಲಿಗೆ ಹೋಗ್ಬೇಕು ಇವಾಗ. ಪೆಟ್ರೋಲ್ ಏನೋ ಹಾಕ್ಸಿದ್ದಾಯ್ತು. ಇಲ್ಲಿಂದ ದಾಬಾಸ್ಪೇಟೆ ಇನ್ನು 24 ಕಿಲೋಮೀಟರ್ ಇದೆ. ಇದೇನು ನೋಡ್ತಾ ಇದ್ರಿ, ಇದು ದೊಡ್ಡಬಳ್ಳಾಪುರದಿಂದ ದಾಬಾಸ್ಪೇಟೆಗಿರೋ ಹೊಸ ಹೈವೇ. ನಮ್ಮ ಫ್ರೆಂಡ್ಸ್ ಆಲ್ರೆಡಿ ಅಲ್ಲಿ ದಾಬಾಸ್ಪೇಟೆ ಬಿಟ್ಟು ಮುಂದೆ ಇದ್ದಾರಂತೆ. ನಮಗೆ ವೇಟಿಂಗು, ಬೇಗ ಹೋಗ್ಬೇಕು. ದಾಬಾಸ್ಪೇಟೆ ಹತ್ರ ಬಂದೆ, ಫ್ರೆಂಡ್ಸ್ ಇಲ್ಲೇ ಇದ್ದಾರೆ. ಇವಾಗ ಎಲ್ಲಿಗೆ ಅಂದರೆ ಮಂದಾಗಿರಿ ಬೆಟ್ಟಕ್ಕೆ ಹೋಗಬೇಕು. ಈಗ ಕಾಣ್ತಾ ಇರೋದೇ ಮಂದಾಗಿರಿ ಬೆಟ್ಟ. ಬೈಕ್ಗೆ ಪಾರ್ಕಿಂಗ್ ಫೀಸ್ ಬಂದುಬಿಟ್ಟು 10 ರೂಪಾಯಿ ಇರುತ್ತೆ. ಈಗೇನು ನೋಡ್ತಾ ಇದ್ದೀರಾ, ಇದು ಮಂದಾಗಿರಿ ಬೆಟ್ಟಕ್ಕೆ ಇರುವಂಥ ಮೆಟ್ಲು ದಾರಿ. ನಾರ್ಮಲ್ ಡೇಸಲ್ಲೆಲ್ಲ ಆ ಕಡೆಯಿಂದ ರೋಡ್ ಇದೆ. ಇವತ್ತೇನೋ ಬೈಕ್ ಮೇಲೆ ಬಿಡಲ್ಲಂತೆ, ಅದಕ್ಕೆ ನಡ್ಕೊಂಡು ಹೋಗ್ಬೇಕು ಮೇಲೆ. ಸನ್ರೈಸ್ ಆಗೋದಕ್ಕಿಂತ ಮುಂಚೆನೇ ಬೆಟ್ಟದ ಮೇಲೆ ಬಂದರೆ ಅದರದೊಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ ನೋಡಿ. ಫುಲ್ ಎಲ್ಲಿ ನೋಡಿದ್ರು ಮುಂದೆ ಬರ್ಬೇಕಾದ್ರೆ ದಾರಿನೇ ಕಾಣಿಸಿಲ್ಲ. ಅಮ್ಮ ನಾನು ಬೇಕು. ಇಲ್ಲಿ ಸನ್ರೈಸ್ ಟೈಮಿಂಗ್ಸ್ ಬಂದ್ಬಿಟ್ಟು 6ರಿಂದ 6:30 ತನಕ. ಈಗೇನು ನೋಡ್ತಾ ಇದ್ದೀರಾ ಮರ, ಇದು ಒರಿಜಿನಲ್ ಮರ ಅಲ್ಲ, ಸಿಮೆಂಟಿಂದ ಕಟ್ಟಿದ್ದಾರೆ. ಈ ಮರ ಬಿಟ್ಟು ಸ್ವಲ್ಪ ಮುಂದೆ ಹೋದರೆ 3 ದೇವಸ್ಥಾನ ಕಾಣುತ್ತೆ. 12ನೇ ಶತಮಾನ ದೇವಸ್ಥಾನಗಳಂತೆ ಇವು. ಇತ್ತೀಚೆಗೆ ಪೈಂಟ್ ಮಾಡಿದ್ದಾರೆ. ಈಗೇನು ನೋಡ್ತಾ ಇದ್ದೀರಾ, ಇದು ಫಸ್ಟ್ ದೇವಸ್ಥಾನ, ಜೀನವಾಣಿ ಮಂದಿರ ಅಂತ ಕರೀತಾರೆ ಇದನ್ನು. ಇದೇನು ನೋಡ್ತಾ ಇದ್ದೀರಾ, ಇದು ಸೆಕೆಂಡ್ ಟೆಂಪಲ್. ಮತ್ತು ಇನ್ನೊಂದಿದೆ, ಈಗ ಕಾಣ್ತಾ ಇರೋದೇ 3ನೇ ಟೆಂಪಲ್. ಮಂದಾಗಿರಿ ಬೆಟ್ಟ ಆದಮೇಲೆ ನೆಕ್ಸ್ಟ್ ಹೋಗ್ತಿರೋದು ಶಿವಗಂಗೆ ಬೆಟ್ಟ. ಮಂದಾಗಿರಿ ಬೆಟ್ಟದಿಂದ ಶಿವಗಂಗೆ ಬೆಟ್ಟ 23 ಕಿಲೋಮೀಟರ್ ಇದೆ. ಈಗೇನು ಕಾಣ್ತಾ ಇದೆ ಚಿಕ್ಕದಾಗಿ ಬೆಟ್ಟ, ಇದೆ ಶಿವಗಂಗೆ ಬೆಟ್ಟ. ಇನ್ನೂ ಇಲ್ಲಿಂದ 9 ಕಿಲೋಮೀಟರ್ ಇದೆ. ಈಗೇನು ಚಿಕ್ಕದಾಗಿ ಕಾಣ್ತಾ ಇದೆ, ಇದು ಶಿವಗಂಗೆ ಬೆಟ್ಟ. ಇದು ಇಲ್ಲಿ ಬೈಕ್ಗೆ ಪ್ರವೇಶ ಶುಲ್ಕ ಕಟ್ಟಬೇಕು, 15 ರೂಪಾಯಿ ಇರುತ್ತೆ. ನಾವು ಬೈಕ್ ಪಾರ್ಕಿಂಗ್ ಹುಡುಕ್ಬೇಕಾದ್ರೆ ಇಲ್ಲಿ ಅಜ್ಜಿ ಒಬ್ಬರು ನಮ್ಮ ಅಂಗಡಿ ಹತ್ರ ಹಾಕಿ ಅಂತ ಹೇಳಿದ್ರು. ಅವರೇ ಕಾಣ್ತಿದ್ದಾರಲ್ಲ, ಅವರೇ. ಇದೇನು ನೋಡ್ತಾ ಇದ್ದೀರಿ ಈಗ, ಇದೇ ಮೈನ್ ಎಂಟ್ರೆನ್ಸು, ಶ್ರೀ ವನ್ನಾದೇವಿ ದೇವಾಲಯ ಶಿವಗಂಗಾ ಕ್ಷೇತ್ರ. ಹೀಗೆ ಮೇಲೆ 2 ಅವರ್ ಟ್ರೆಕ್ಕಿಂಗ್ ಮಾಡಿದ್ರೆ ಫುಲ್ ಟಾಪ್ಗೆ ಹೋಗ್ಬೋದಂತೆ. ಫಸ್ಟ್ ನಾವು ಪಾತಾಳ ಗಂಗೆಗೆ ಹೋಗೋಣ. ಈಗೇನು ನೋಡ್ತಾ ಇದ್ದೀರಿ ಇದೇ ಪಾತಾಳ ಗಂಗೆ.
ಒಬ್ಬರು ಟಿಕೆಟ್ ಪ್ರೈಸ್ ಬಂದುಬಿಟ್ಟು 5 ರೂಪಾಯಿ ಇರುತ್ತೆ. ಈ ಲೆಫ್ಟಲ್ಲಿರೋ ದೇವರು ವೀರಭದ್ರೇಶ್ವರ ಸ್ವಾಮಿ. ಈ ಪಾತಾಳ ಗಂಗೆಗೆ ಒಂದು ಇತಿಹಾಸ ಇದೆ. ಬೇಸಿಗೆ ಕಾಲದಲ್ಲಿ ನೀರು ಮೇಲೆ ಬರುತ್ತಂತೆ, ಮಳೆಗಾಲದಲ್ಲಿ ನೀರು ಕೆಳಗಡೆ ಹೋಗುತ್ತಂತೆ. ಇಲ್ಲಿ ತನಕ ಇಲ್ಲಿರೋ ನೀರು ಖಾಲಿನೇ ಆಗಿಲ್ವಂತೆ. ಟೋಟಲ್ 13 ಮೆಟ್ಲು ಕಾಣ್ತಿದೆ. ಪಾತಾಳ ಗಂಗಾ ಆದಮೇಲೆ ಒಳಕಲ್ ತೀರ್ಥ ಹೋಗೋಣ. ಒಳಕಲ್ ತೀರ್ಥ ಹೋಗ್ಬೇಕಾದ್ರೆ ಮೇಲೆ 1 ಅವರ್ ಟ್ರೆಕ್ಕಿಂಗ್ ಮಾಡಬೇಕು. ನಿಮಗೆ ಕುಡಿಯೋದಕ್ಕೆ ನೀರಿಗೆ ಏನಾದ್ರು ಬೇಕಾಗಿದ್ದರೆ ಕೆಳಗಡೆ ಏನು ತೊಗೊಂಬಿಡಿ. ಮೇಲೆ ಹೋಗ್ತಾ ಹೋಗ್ತಾ ಕಾಸ್ಟ್ಲಿ. ಕೆಳಗಡೆ 20 ರೂಪಾಯಿ ಆದರೆ ಮೇಲೆ 50 ರೂಪಾಯಿ ಇರುತ್ತೆ. 1 ಅವರ್ ಟ್ರೆಕ್ಕಿಂಗ್ ಆದಮೇಲೆ ಒಳಕಲ್ ತೀರ್ಥ ಬಂದರೆ ಒಬ್ಬರಿಗೆ ಪ್ರವೇಶ ಶುಲ್ಕ 5 ರೂಪಾಯಿ ಇರುತ್ತೆ. ಒಳಗಡೆ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ಅದರ ಹಿಂಭಾಗ ಒಳಕಲ್ ತೀರ್ಥ ಇರೋದು. ಈಗ ಕಾಣ್ತಾ ಇರೋದು ಶ್ರೀ ವಲ ವೀರಭದ್ರ ಸ್ವಾಮಿ ದೇವಸ್ಥಾನ. ಇದು ಬಿಟ್ಟು ಸ್ವಲ್ಪ ಹಿಂಭಾಗ ಹೋದರೆ ಒಳಕಲ್ ತೀರ್ಥ ಸಿಗುತ್ತೆ. ಒಳಕಲ್ ತೀರ್ಥದಲ್ಲಿ ನೀರು ಸಿಕ್ತು. ಒಳಕಲ್ ತೀರ್ಥ ಆದಮೇಲೆ ಮೇಲೆ ದ್ವಾದಶ ಜ್ಯೋತಿರ್ಲಿಂಗ ಅಂತಿದೆ. ಅಲ್ಲಿಗೆ ಹೋಗ್ಬೇಕಾದ್ರೆ ಇನ್ನೂ ಅರ್ಧ ಬೆಟ್ಟ ಮೇಲೆ ಹೋಗಬೇಕು. ಮೇಲೆ ಜ್ಯೋತಿರ್ಲಿಂಗಗಳ ಹತ್ರ ಬಂದೆ. 12 ದ್ವಾದಶ ಜ್ಯೋತಿರ್ಲಿಂಗಗಳೇನಿದ್ದಾವೆ, ಸೋಮನಾಥ, ಮಲ್ಲಿಕಾರ್ಜುನ, ಮಹಾಕಾಳೇಶ್ವರ, ರಾಮೇಶ್ವರ, ಇವೆಲ್ಲ ನೋಡೋದಕ್ಕೆ ಗುಜರಾತ್, ಆಂಧ್ರ, ತಮಿಳುನಾಡಿಗೆ ಹೋಗೋ ಅವಶ್ಯಕತೆ ಇಲ್ಲ. ಎಲ್ಲ 12 ಜ್ಯೋತಿರ್ಲಿಂಗಗಳು ಇಲ್ಲೇ ಇದ್ದಾವೆ. ಈಗೇನು ನೋಡ್ತಾ ಇದ್ದೀರಿ, ಇದೆ 12 ಜ್ಯೋತಿರ್ಲಿಂಗಗಳು. ಜ್ಯೋತಿರ್ಲಿಂಗಗಳ ನಂತರ ಸ್ವಲ್ಪ ದೂರ ಮೇಲೆ ಹೋದರೆ ನಂದಿ ವಿಗ್ರಹ ಕಾಣುತ್ತೆ. ಈ ದಾರಿ ಏನು ನೋಡ್ತಾ ಇದ್ದೀರಾ, ಈ ಒಂದೇ ಕಲ್ಲಲ್ಲಿ ಕೊಡ್ದಿರೋಂಥ ದಾರಿ. ಹತ್ತೋದಕ್ಕೆ ಕಷ್ಟ. ಈಗೇನು ನೋಡ್ತಾ ಇದ್ದೀರಾ, ಈ ದಾರಿ ಇದು ಒಂದೇ ಬಂಡೆಯಲ್ಲಿ ಕಟ್ ಮಾಡಿರೋ ದಾರಿ ಇದು. ಮೇಲೆ ಇರೋ ನಂದಿ ವಿಗ್ರಹ ಹತ್ರ ಹೋಗೋಕ್ಕಾಗಿಲ್ಲ. ಈಗೇನು ನೋಡ್ತಾ ಇದ್ದೀರಿ, ಇದೆ ಲಾಸ್ಟ್ ವ್ಯೂ ಪಾಯಿಂಟು. ಮತ್ತು ಇಲ್ಲಿಂದ ಸ್ವಲ್ಪ ಈ ಕಡೆ ಮೇಲೆ ಹೋದರೆ ದೇವಸ್ಥಾನ ಇದೆ. ಮೇಲೆ ಒಂದು ಅಂಗಡಿನೂ ಇದೆ, ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ. ಇದು ಮೇಲೆ ಇರೋ ದೇವಸ್ಥಾನ. ಮತ್ತು ಕೆಳಗಡೆ ಹೋಗ್ಬೇಕಾದ್ರೆ ಕೆಳಗಡೆ ಅನ್ನದಾಸೋಹ ಇರುತ್ತೆ, ತಿನ್ಕೊಂಡು ಹೋಗಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.